ಇಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡುವ ಮುಖಾಂತರ ಹಲವು ಬೇಡಿಕೆಗಳು ಇಟ್ಟುಕೊಂಡು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳೇನೆಂದರೆ, ಮೊದಲನೇದಾಗಿ ಬಹು ವರ್ಷಗಳ ದಿನಗಳಿಂದ ನೆನೆಗುದಿ ಬಿದ್ದಂಥ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 58 ಪುಟಗಳ ಏನಿವತ್ತು ಸರೋಜಿನಿ ಕನ್ನಡಿಗರ ಉದ್ಯೋಗದ ಅನ್ನದ ಪ್ರಶ್ನೆ ಆಗಿರುವ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ತಕ್ಷಣವೇ ರಾಜ್ಯ ಸರ್ಕಾರ ಜಾರಿ ಮಾಡಬೇಕಂತೇಳಿ ಈ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅದೇ ರೀತಿ ಈಗಾಗಲೇ ಏನದ ನಮ್ಮ ಕಲಬುರಗಿಯಲ್ಲಿ ಈ ಒಂದು ವಿಮಾನ ನಿಲ್ದಾಣ ಬಹು ದಿನಗಳಿಂದ ಇವತ್ತೇನದ ಚಾಲ್ತಿಯಲ್ಲಿಲ್ಲ. ಹಾಗಾಗಿ ದಯಮಾಡಿ ಪುನರ್ ಆರಂಭಿಸಬೇಕಂತ ಅದನ್ನು ಕೂಡ ಒತ್ತಾಯಿಸ್ತಾ ಇದ್ದೀವಿ. ಅದರಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕಂತೇಳಿ 3ನೇ ಬೇಡಿಕೆ ಆಗಿದ್ದು, 4ನೇದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೀದಿ ವ್ಯಾಪಾರಿಗಾಗಿ ಹಲವಾರು ಮಾರುಕಟ್ಟೆಗಳನ್ನು ಕಟ್ಟಿ ಸಮಸ್ತ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಮೂಲ ಸೌಕರ್ಯಗಳನ್ನು ಬೀದಿ ವ್ಯಾಪಾರಿಗಳಿಗೆ ಸಮರ್ಪಕವಾಗಿ ನೀಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿ ಏನಿವತ್ತು ದಿನನಿತ್ಯ ನೋಡ್ತಾ ಇದ್ದೀವಿ, ನಮ್ಮ ಬದುಕಿಗೆ ಅನಿಲು ಅಡಿಗೆ ಗ್ಯಾಸ ಏನಿವತ್ತು ದಿನನಿತ್ಯ ಪ್ರತಿಯೊಬ್ಬರಿಗೂ ಉಪಜೀವನಗೋಸ್ಕರ ಅನುಕೂಲ ಆಗ್ತಾಯಿಲ್ಲ. ಅಂಥ ಒಂದು ನೆರೆಯ ರಾಷ್ಟ್ರಗಳಲ್ಲಿ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಹೇಳ್ತಾರೆ, ಎಲ್ಲಿ ಅನಿಲ ಅಡಿಗೆ ಗ್ಯಾಸ್ಗಳನ್ನು ಯಾವುದೇ ರೀತಿ ಕಮ್ಮಿ ಇಲ್ಲತ್ತ. ಆದರೆ ಇಲ್ಲಿ ದಲ್ಲಾಳಿಗಳ ಏಜೆಂಟ್ಗಳ ಮುಖಾಂತರ ಏನಿವತ್ತು 950ಕ್ಕೆ ಪಡಿತಕ್ಕಂಥ ಸಿಲಿಂಡ್ರ ಇವತ್ತು 2000ದಲ್ಲಿ ಕಳ್ಳ ಸಾಗಾಣಿಕೆಯಲ್ಲಿ ಮಾರಾಟವಾಗ್ತಿದೆ. ಹಾಗಾದರೆ ಜಿಲ್ಲಾಡಳಿತ ಎಲ್ಲಿ ಏನು ಮಾಡ್ತಿದೆ ಅಂತೇಳಿ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ದಯಮಾಡಿ ಸಮಸ್ತ ಏನಿವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟೋ ಏಜೆನ್ಸಿಗಳಿವೆ, ಸಂಸ್ಥೆಗಳಿವೆ, ಅನಿಲ ಅಡಿಗಳನ್ನು ವಿತರಣೆ ಮಾಡ್ತಕ್ಕಂಥ ಗ್ಯಾಸ್ ವಿತರಣೆ ಮಾಡ್ತಕ್ಕಂಥದ್ದು, ಅಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಸಮರ್ಪಕವಾಗಿ ಅವಕ್ಕೆ ಭೇಟಿ ನೀಡಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕು. ಏನಾದರೂ ಕಳ್ಳ ಸಾಗಾಣಿಕೆಯಲ್ಲಿ ಮಾರಾಟ ಕಂಡು ಬಂದರೆ ಅವರ ಪರವಾನಗಿ ರದ್ದು ಮಾಡಿ ಅವ್ರಿಗೆ ಕ್ರಿಮಿನಲ್ ಕೇಸ್ ಆಗ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಆದೇಶ ಮಾಡಬೇಕಂತೇಳಿ ಆಗ್ರಹಿಸ್ತಿದ್ದೀವಿ. ಅದೇ ರೀತಿ ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತೇನದ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾ ಇದ್ದೀವಿ. ವೀರ ಕನ್ನಡಿಗರ ಸೇನೆ ವತಿಯಿಂದ ಇಲ್ಲಿನ ಜಿಲ್ಲಾಧಿಕಾರಿಯಾದ ಪೂಜನ್ ತರುಣಮ್ ಅವರು ಮನವಿಯನ್ನು ಸಲ್ಲಿಸಿದ್ದು, ಇವತ್ತು ಏನಿದೆ ನಮ್ಮ ಬೇಡಿಕೆಗಳು ಅನ್ನಂದ್ರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕುರಿತು, ಹಾಗೂ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಕಲಬುರಗಿ ಜಿಲ್ಲೆ ಆದಂಥ ಇಲ್ಲಿ ವಿಮಾನ ನಿಲ್ದಾಣವೊಂದು ಏನದ ಭಾಳ ವರ್ಷ ಆಯಿತು ಕಾಟಾಚಾರಕ್ಕೆ ಮಾಡಿದಂಥ ಆಯಿತು. ಅದು ವಿಮಾನ ನಿಲ್ದಾಣವನ್ನು ಶುರು ಮಾಡಬೇಕು. ಮತ್ತು ಇದು ನಮ್ಮದು ಈ ಸಿಲಿಂಡರ್ಗಳು ಏನದಲ್ಲ ರೀ, ಮೊದಲು 800 ರೂಪಾಯಿ ಕೊಡೋದಕ್ಕೆ 2000 ರೂಪಾಯಿಗೆ ಒಂದು ಸಿಲಿಂಡರ್ಗಳನ್ನು ಮಾರ್ತಾ ಇದ್ದಾರೆ. ಮತ್ತು ಇದು ಜಿಲ್ಲಾ ಆಡಳಿತದ ಗಮನ ಹರಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಇವತ್ತು ಕಡು ಜನ ಸಫರ್ ಆಗ್ತಾಯಿದೆ. ಈಗ ಅದಕ್ಕೆ ಯಾವುದೂ ಸಹಕಾರ ಸಿಗ್ತಾಯಿಲ್ಲ. ಇದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕುರಿತು ಭಾಳ ನೂರಾರು ಹೋರಾಟವನ್ನು ನಮ್ಮ ಅಮೃತ್ ಪಾಟೀಲ್ ಅವರು ಮಾಡ್ಕೊತಾ ಬಂದಾರ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದು ಜಾರಿಗೊಳಿಸಬೇಕು, ನ್ಯಾಯ ಕೊಡಬೇಕಿದು ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಎಷ್ಟೇ ವಿದ್ಯಾರ್ಥಿಗಳು ಭಾಳಷ್ಟು ವಂಚಿತರಾಗ್ಯಾರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇರ್ಲಾರ ಬಟ್ಟಿಗೆ. ಅದು ನಮ್ಮದು ಅಮೃತ್ ಪಾಟೀಲ್ ಅವರು ನೂರಾರು ಹೋರಾಟ ಕೊಟ್ಟಿರ್ಬೋದು. ಇದು ನಾನು ಎಷ್ಟಂತ ಹೋರಾಟ ಕೊಡಬೇಕು, ಅದಕ್ಕೂ ಕಾಲಮಿತಿ ಇದೆ. ಅದಕ್ಕೆ ಏನದ ದಯವಿಟ್ಟು ಏನದ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಇದು ಜಾರಿಗೊಳಿಸಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಆಗಿದಂಥ ನಮ್ಮದು ವಿಭಾಗ ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆಗಬೇಕು. ಮತ್ತು ಸಿಲಿಂಡರ್ ಗ್ಯಾಸ್ ಏನಿದೆ 800-2000 ರೂಪಾಯಿಗೆ ಅದ ಬಡ ಜನ ಹೇಗೆ ಬದುಕಬೇಕು, ಅದಕ್ಕೊಂದು ಕಡಿವಾಣ ಹಾಕಿ ಅದಕ್ಕೆ ಆದೇಶ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ ಇವತ್ತು ಎಲ್ಲ ವಿವಿಧ ಬೇಡಿಕೆಗಳು ಇಟ್ಟಿವಿ ಇಲಾಖೆಯಲ್ಲಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದನೂ ಭಾಳಷ್ಟು ಮನವಿ ಕೊಟ್ಟಿದ್ದೆವು. ರಸ್ತೆ ಅಗಲೀಕರಣ ಆಗಬೇಕು, ಅವ್ರಿಗೆ ವೆಂಡರ್ ಜೋನ್ ಮಾಡಿಕೊಡ್ಬೇಕು, ಮೂಲಭೂತ ಸೌಕರ್ಯಗಳು, ವಸತಿ ನಿಲಯ ಇದೆ, ಲೋನ್ ಇದೆ. ಇನ್ನು ಅವರಿಗೆ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ವಂಚಿತರು ಮಾಡ್ಯಾರ. ಬೀದಿ ವ್ಯಾಪಾರಿಗಳು ಬೀದಿ ಪಾಲು ಮಾಡಿಟ್ಟಿದ್ದಾರೆ. ಅಂದರೆ ಇದೇನು ನ್ಯಾಯ? ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಪಾಸ್ ಆದರೂ ಕೂಡ ನ್ಯಾಯಬದ್ಧವಾಗಿದ್ದರೂ ಕೂಡ ಮಾಡ್ತಾಯಿಲ್ಲ ಅಂದ್ರೆ ಅದಕ್ಕೆ ನಾವು ಖಂಡಿಸ್ತೀವಿ. ಇದ್ರ ಮೇಲಿನ ಕ್ರಮ ತೊಗೋಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಇವತ್ತೇನು ಮನವಿ ಸಲ್ಲಿಸ್ತಾ ಇದ್ದೀವಿ ನಾವು ವೀರ ಕನ್ನಡಿಗರ ಸೇನೆ ವತಿಯಿಂದ. ಮತ್ತು ಬೀದಿ ವ್ಯಾಪಾರಿಗಳದೂ ಕೆಲವು ಸಮಸ್ಯೆಗಳವ, ಇದರಲ್ಲಿ ನಾವು ಲಿಖಿತನಲ್ಲಿ ಕೊಟ್ಟಿದ್ದೆವು. ಅದಕ್ಕೆ ಸ್ಪಂದಿಸಿ ಅದಕ್ಕೆ ನಾವು ಬೇಡಿಕೆಯಾಗಿ ಈಡೇರಿಸಬೇಕು. ಒಂದು ವೇಳೆ ಮಾಡಿದಿಲ್ಲ ಅಂದ್ರೆ ಮತ್ತು ನಾವು 15 ದಿನದ ಗಡುವು ಕೊಡ್ತೀವಿ. ಅನಂತರ ರಸ್ತಾ ರೋಕು ಮತ್ತು ಧರಣಿ ಸತ್ಯಾಗ್ರಹ ಅದಕ್ಕೆ ಹೊಣೆಗಾರ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಅಂತ ಹೇಳಕ್ಕೆ ಬಯಸ್ತೀನಿ. ಲಘುದಾಗಿ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀನಿ.